ಹ್ಯಾಲೋ ನನ್ನ ಕುಟುಂಬದವರೇ, ಹೇಗಿದ್ರೆಲ್ಲರೂ? ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೂಪರ್ ಆದ ಒಂದು ಚಿಕನ್ ರೆಸಿಪಿ. ಖಂಡಿತವಾಗ್ಲೂ ನೀವು ಇದನ್ನು ಟ್ರೈ ಮಾಡಿ, ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ. ನಾನಿಲ್ಲಿ ತಗೊಂಡಿದ್ದೇನೆ ಒಂದು ದೊಡ್ಡ ಕೋಳಿ, ದೊಡ್ಡ ಸೈಜಲ್ಲಿ, ಅಂದರೆ ಒಂದು ಕೋಳಿಯನ್ನು 8 ಪೀಸ್ ಆ ರೀತಿ ಸೈಜ್ ತೊಗೊಂಡಿದ್ದೀನಿ. ನೀವು ಬೇಕಿದ್ದರೆ ಸಣ್ಣ ಪೀಸ್ ಕೂಡ ತೊಗೊಳ್ಬೋದು. ಓಕೆ, ಇದಕ್ಕೆ ಚೆನ್ನಾಗಿ ನಾನು ಕಟ್ಟ ಹಾಕಿ ಇವಾಗ ಮಸಾಲ ಹಾಕಲಿಕ್ಕುಂಟು. ಸಿಂಪಲ್ ಮಸಾಲ ಫಸ್ಟಿಗೆ ಹಾಕಲಿಕ್ಕೆ ಅರಶಿನ ಪೌಡರ್ ಹಾಕ್ತಾ ಇದ್ದೀನಿ. ಹಾಗೂ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ನೆಕ್ಸ್ಟ್ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಹಾಗೂ ಇದಕ್ಕೆ ಲೆಮನ್, ಒಂದು 2 ಲಿಂಬೆ ರಸ ತೆಗೆದು ಅದಕ್ಕೆ ನಾನು ಹಾಕಿದ್ದೀನಿ. ಸ್ವಲ್ಪ ಹುಳಿ ಇದ್ರೇ ಚೆನ್ನಾಗಾಗತ್ತೆ. ಓಕೆ, ಇಷ್ಟನ್ನು ಹಾಕಿ ಚೆನ್ನಾಗಿ ಮ್ಯಾರಿನೇಟ್ ಮಾಡಿ ಒಂದು ಹಾಫ್ ಆನ್ ಅವರ್ ಆದರೂ ನೀವು ಬಿಡಬೇಕು. ನಿಮ್ಮ ಹತ್ರ ಟೈಮ್ ಇದ್ದಾದರೆ ಜಾಸ್ತಿ ಹೊತ್ತು ಕೂಡ ಇಡ್ಬೋದು, ಅಥವಾ ಒಂದು ಅರ್ಧ ಗಂಟೆ ಹಾಗೆಯೇ ಬಿಡಿ. ಚೆನ್ನಾಗಿ ಮಸಾಲ ಅಂದರೆ ಹುಳಿಯೆಲ್ಲ ಇದಕ್ಕೆ ಎಳಿಬೇಕು. ಆಮೇಲೆ ಒಂದು ಪಾತ್ರೆ ತಗೊಂಡು ಅದರಲ್ಲಿ ಪೀಸಸನ್ನು ನೋಡಿ ಈ ರೀತಿ ಇಡಬೇಕು. ನಾವು ಸ್ವಲ್ಪ ಅಗಲವಾದ ಪಾತ್ರೆ ಇದ್ದರೆ ಎಲ್ಲ ಪೀಸ್ ಸರಿಯಾಗಿ ಕೂತ್ಕೊಳ್ಳುತ್ತೆ. ಹಾಗೂ ಗ್ಯಾಸನ್ನು ಫಸ್ಟಿಗೆ ಐ ಫ್ಲೇಮಲ್ಲೇ ಇಟ್ಟು ಬೇಯಿಸ್ಲಿಕ್ಕೆ ಉಂಟು. ಇವಾಗ ಪಕ್ಕದಲ್ಲಿ ನಾನು ಬೇರೆ ಮಸಾಲೆ ರೆಡಿ ಮಾಡ್ತಾ ಇದ್ದೀನಿ. ಇಲ್ಲಿ 2 ಚಮಚದಷ್ಟು ನಾನು ಚಿಲ್ಲಿ ಪೌಡರ್, ಸ್ವಲ್ಪ ಅರಶಿನ ಪೌಡರ್, ಸ್ವಲ್ಪ ಉಪ್ಪು, ಯಾಕೆಂದರೆ ಚಿಕನ್ಗೆ ಆಲ್ರೆಡಿ ನಾವು ಉಪ್ಪು ಹಾಕಿದ್ದೀವಿ, ಹಾಗಾಗಿ ಸ್ವಲ್ಪ ಉಪ್ಪನ್ನು ಹಾಕಿದರೆ ಸಾಕು. ಹಾಗೂ ಸ್ವಲ್ಪ ಜೀರಾ ಪೌಡರ್, ಆಮೇಲೆ ನೀರನ್ನು ಸೇರಿಸ್ತಾ ಇದ್ದೀನಿ. ಆಮೇಲೆ 1 ಚಮಚದಷ್ಟು ನಾನಿಲ್ಲಿ ಸೋಯಾ ಸಾಸನ್ನು ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳೋಣ. ಇವಾಗ ಚಿಕನಲ್ಲಿ ಬೇಯ್ತಾ ಉಂಟು, ನೋಡ್ಬೋದು ನೀವು. ಗ್ಯಾಸನ್ನು ನಾನು ಐ ಫ್ಲೇಮಲ್ಲೇ ಇಟ್ಟು ಬೇಯಿಸ್ತಾ ಇದ್ದೀನಿ, ಯಾಕೆಂದರೆ ಜಾಸ್ತಿ ನೀರು ಬಿಡಬಾರ್ದು ಅಂತ ಹೇಳಿ. ಒಂದು ಸೈಡ್ ಚಿಕನ್ ಒಳ್ಳೆ ರೀತಿ ಬೆಂದಿದೆ, ಮೆಲ್ಲನೆ ಟರ್ನ್ ಮಾಡಿ ಇನ್ನೊಂದು ಸೈಡ್ ಬೇಯಿಸಿ. ತುಂಬ ಓವರಾಗಿ ಬೇಯಿಸಲಿಕ್ಕೆ ಹೋಗಬೇಡಿ, ಸ್ವಲ್ಪ ಒಂದು ಮುಕ್ಕಾಲಷ್ಟು ಬೆಂದರೆ ಸಾಕು. ಇದು ಜಾಸ್ತಿ ಬೇಯಿಸಲಿಕ್ಕಿಲ್ಲ. ಓಕೆ, ಮುಕ್ಕಾಲಷ್ಟು ಬೆಂದಿದ್ದೆ. ಇದನ್ನು ಕೆಳಗಿಳಿಸೋಣ. ಹಾಗೂ ಇನ್ನೊಂದು ಫ್ರೈಯಿಂಗ್ ಪ್ಯಾನ್ ತೊಗೊಳ್ಳಿ. ಅದರಲ್ಲಿ ಒಂದು 1/4 ಕಪ್ಪಷ್ಟು ಎಣ್ಣೆಯನ್ನು ಹಾಕಿ, ತೆಂಗಿನ ಎಣ್ಣೆ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ಸೂಪ್ ಬಿಟ್ಟಿರುತ್ತಲ್ವ ಚಿಕನಲ್ಲಿ, ಅದನ್ನು ನಾವು ಮಸಾಲೆ ರೆಡಿ ಮಾಡಿದ್ವಿ ನೋಡಿ, ಅದಕ್ಕೆ ಹಾಕಿ ನಾನಿಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಹಾಗೂ ಎಣ್ಣೆ ಬಿಸಿ ಆದಮೇಲೆ ಈ ಮಸಾಲವನ್ನು ಎಣ್ಣೆಗೆ ಹಾಕ್ತಾ ಇದ್ದೀನಿ. 1 ನಿಮಿಷ ಇದನ್ನು ಈ ರೀತಿ ಫ್ರೈ ಮಾಡಿ. ಕರೆಕ್ಟಾಗಿ 1 ನಿಮಿಷ ಆದಮೇಲೆ ನಾವು ಬೇಯಿಸಿದ ಚಿಕನ್ ಇತ್ತು ನೋಡಿ, ಅದನ್ನು ಒಂದೊಂದಾಗಿ ಈ ಮಸಾಲದಲ್ಲಿ ಇಟ್ಟುಬಿಡೋಣ. ಇಲ್ಲಿ ಕೂಡ ನಾನು ಅಗಲವಾದ ಫ್ರೈಯಿಂಗ್ ಪ್ಯಾನ್ ತೊಗೊಂಡಿದ್ದೀನಿ, ಯಾಕೆಂದರೆ ಎಲ್ಲ ಪೀಸ್ ಕೂಡ ಈ ಫ್ರೈಯಿಂಗ್ ಪ್ಯಾನಲ್ಲಿ ಕೂತ್ಕೊಳ್ಳಿ ಅಂತ ಹೇಳಿ. ನೀವು ಜಾಸ್ತಿ ಮಾಡೋದಾದರೆ 2 ಸಲ ನೀವು ಮಾಡಬೇಕಾಗತ್ತೆ. ಓಕೆ, ಒಂದು ಸೈಡ್ ಫ್ರೈ ಆಗಿದೆ, ಟರ್ನ್ ಮಾಡಿ ಇನ್ನೊಂದು ಸೈಡ್ ಹಾಕ್ತಾ ಹಾಕ್ತಾ ಇದೇ ರೀತಿ ನೀವು ಫ್ರೈ ಮಾಡಬೇಕು. ಮಸಾಲೆ ಎಲ್ಲ ಕಂಪ್ಲೀಟಾಗಿ ಡ್ರೈ ಆಗೋವರೆಗೂ ನೀವು ಟರ್ನ್ ಮಾಡ್ತಾ ಮಾಡ್ತಾ ಇದೇ ಮಸಾಲದಲ್ಲಿ ನೀವು ಫ್ರೈ ಮಾಡಬೇಕು. ಗ್ಯಾಸನ್ನು ಐ ಫ್ಲೇಮಲ್ಲೇ ಇಡಬೇಕು. ಲೋ ಫ್ಲೇಮಲ್ಲಿ ಇಟ್ಟರೆ ಇನ್ನೂ ಕೂಡ ನೀರು ಜಾಸ್ತಿ ಬಿಡುತ್ತೆ. ನೋಡಿ, ಒಂದು ಸೈಡ್ ಆಗಿದೆ, ಟರ್ನ್ ಮಾಡ್ತಾ ಮಾಡ್ತಾ ಇನ್ನೊಂದು ಸೈಡ್ ನಾನು ಮಾಡ್ತಾಯಿದ್ದೀನಿ. ಚಿಕನ್ ಮುಕ್ಕಾಲಷ್ಟು ಬೆಂದಿದ್ರಿಂದ ಈ ಮಸಾಲದಲ್ಲಿ ಕಂಪ್ಲೀಟಾಗಿ ಬೇಯುತ್ತೆ. ಮೊದಲೇ ನಾವು ಕಂಪ್ಲೀಟಾಗಿ ಬೇಯಿಸಿದರೆ ಆಮೇಲೆ ಈ ರೀತಿ ಮಾಡುವಾಗ ಹುಡಿ ಹುಡಿ ಆಗುತ್ತೆ ಚಿಕನ್, ಹಾಗಾಗಿ ಹೇಳೋದು ನಾನು. ಓವರಾಗಿ ಕೂಡ ಬೇಯಬಾರ್ದಲ್ವ. ಇವಾಗ ನೋಡಿ ಮಸಾಲೆ ಡ್ರೈ ಆಗ್ತಾ ಬರ್ತಾ ಉಂಟು. ಸ್ವಲ್ಪ ಎಣ್ಣೆ ಮೇಲೆ ಕಾಣೋ ತನಕ ನೀವು ಫ್ರೈ ಮಾಡಿ. ಕೆಲವರಿಗೆ ಕಂಪ್ಲೀಟಾಗಿ ಡ್ರೈ ಬೇಕಿದ್ರೆ ಕಂಪ್ಲೀಟಾಗಿ ಡ್ರೈ ಮಾಡ್ಬೋದು. ನಾನು ಈ ರೀತಿ ಸ್ವಲ್ಪ ಮಸಾಲ ಇದರಲ್ಲೇ ಇಡ್ತಾ ಇದ್ದೀನಿ. ತುಂಬ ಚೆನ್ನಾಗಾಗುತ್ತೆ, ಆ ಮಸಾಲ ತಿನ್ನಲಿಕ್ಕೇ ಖಾಲಿ. ಓಕೆ, ನೋಡ್ಬೋದು ಇಲ್ಲಿ ಚಿಕನ್ ಯಾವ ರೀತಿ ಬಂದಿದೆ ಅಂತ ಹೇಳಿ. ತುಂಬ ಅಂದರೆ ತುಂಬ ಸೂಪರ್ ಆಗುತ್ತೆ. ಸಿಂಪಲ್ ರೆಸಿಪಿ, ಆದರೆ ಸ್ವಲ್ಪ ಡಿಫ್ರೆಂಟ್ ರೀತಿಯಲ್ಲಿ ಆದ್ದರಿಂದ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ. ಈ ಮಸಾಲ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಇದಕ್ಕೆ ಗರಂ ಮಸಾಲ ಅದು ಇದು ಏನು ಕೂಡ ನೀವು ಹಾಕಬೇಕಂತ ಇಲ್ಲ. ಒಮ್ಮೆಲೆ ನಿಮಗೆ ಅದರ ಫ್ಲೇವರ್ ಇಷ್ಟ ಇದೆ ಆದರೆ ಸ್ವಲ್ಪ ಪ್ರಮಾಣದಲ್ಲಿ ಹಾಕಿದರೆ ಸಾಕು. ಬೇಕಿದ್ರೆ ಕರಿಬೇವು ಸೊಪ್ಪನ್ನು ಕೂಡ ನೀವು ಹಾಕ್ಬೋದು. ಓಕೆ, ಇವಾಗ ಲಿಂಬೆ ರಸ ಹಾಗೂ ಕೊತ್ತಂಬರಿ ಸೊಪ್ಪು ಮೇಲ್ಗಡೆಯಿಂದ ಹಾಕಿ ಸರ್ವ್ ಮಾಡಿ. ಬಿಸಿ ಬಿಸಿ ಇರುವಾಗ ತುಂಬ ಚೆನ್ನಾಗಾಗುತ್ತೆ. ಸಿಂಪಲ್ ರೆಸಿಪಿ, ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಹೇಳಿ ಅನ್ನಿಸ್ತೀನಿ. ನೋಡಲಿಕ್ಕೆ ಎಷ್ಟು ಚೆನ್ನಾಗಿದೆಯೋ ಅಷ್ಟೇ ಟೇಸ್ಟ್ ಆಗಿರುತ್ತೆ. ಓಕೆ, ಇವತ್ತಿನ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾಳೆ ಸಿಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.